ಎಲ್ಲ ಮಾತಾಡ್ತಿದ್ದಾರೆ. ಬೇಕು ಒಂದೇ 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 ಬೇಕೇ ಬೇಕು. ನಾವು ಇಲಾಖೆಯಲ್ಲಿ ಸರ್ಕಾರಿ ಪರವಾನಗಿ ಭೂಮಾಪಕರು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಲೈಸೆನ್ಸ್ಡ್ ಸರ್ವೇರ್ ಅಂತ. ಇಲಾಖೆಯಲ್ಲಿ 2 ಥರ ಸರ್ವೇರ್ ಇದ್ದೀವಿ. ಒಂದು ಗೌರ್ಮೆಂಟ್ ಸರ್ವೇರ್ ಮತ್ತು ಒಂದು ಲೈಸೆನ್ಸ್ ಸರ್ವೇರ್ ಅಂತ. ಗೌರ್ಮೆಂಟ್ ಸರ್ವೇರು 3000 ಜನ, 3200ರಿಂದ 3500 ಜನದವರೆಗೂ ಇದ್ದಾರೆ. ನಮ್ಮ ಲೈಸೆನ್ಸ್ ಸರ್ವೇರು ಕರ್ನಾಟಕದಾದ್ಯಂತ 6000 ಜನ ಕೆಲಸ ಮಾಡ್ತಾ ಇದ್ದೀವಿ. ನಾವು ಸುಮಾರು 23 ವರ್ಷಗಳಿಂದ 2002ರಿಂದ ನಾವು ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಲೈಸೆನ್ಸ್ ಸರ್ವೇರ್ ಆಗಿ. ನಮಗೆ ರೈತರ ಕೆಲಸ ಯಾವುದು ಪೋಡಿ ಆಗಿರ್ಬೋದು, ಲೆವೆನ್ನಿ ನಕ್ಷೆ ಆಗಿರ್ಬೋದು, ಅಲಿನೇಷನ್ ಆಗಿರ್ಬೋದು, ಅಥವಾ ಇತರೆ ಯಾವುದೇ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳಿದಾವೋ ಎಲ್ಲವನ್ನೂ ನಮಗೆ ಸರ್ವೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ರೈತರು ಏನು ದುಡ್ಡು ಕೊಡ್ತಾರೋ ಅದರಲ್ಲಿ ನಮಗೆ ಇಷ್ಟು ಭಾಗ ಅಂತ ನಮಗೆ ಕೊಡ್ತಾರೆ. ಆದರೆ 23 ವರ್ಷಗಳಿಂದ ನಮಗೆ ಯಾವುದೇ ಸಂಭಾವನೆ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ. ಯಾಕೆಂದರೆ ಕೆಲಸ ಮಾತ್ರ ತಗೊಳ್ತಾರೆ. ಸರ್ಕಾರದಲ್ಲಿ ಯೋಜನೆ ಮೇಲೆ ಯೋಜನೆಗಳು ಬರ್ತಾ ಇದ್ದಾವೆ, ಹೊಸ ಯೋಜನೆಗಳು, ಡಿಜಿಟಲೈಸೇಷನ್ನು, ಇತರೆ ಎಲ್ಲ ದೊಡ್ಡ ಕೆಲಸಗಳು ಬರ್ತಾ ಇದ್ದಾವೆ. ಅದಕ್ಕೆಲ್ಲ ನಮ್ಮನ್ನು ಉಪಯೋಗಿಸ್ಕೊಂತಾರೆ. ಆದರೆ ಸಂಭಾವನೆ ಮಾತ್ರ ಸರಿಯಾಗಿ ವ್ಯವಸ್ಥೆನಲ್ಲಿಲ್ಲ. ಇದರಿಂದ ನಾವು ಸುಮಾರು ಸರಿ ನಾವು ಸ್ಟ್ರೈಕ್ಗಳ ಮುಖಾಂತರ ಅಥವಾ ಮುಷ್ಕರಗಳ ಮುಖಾಂತರ ನಾವು ಕೇಳಿ ಪಡೆಯುವಂಥ ವಿಷಯ ಇಲ್ಲಾಗಿದೆ. ಆದರೆ ಇದುವರೆಗೂ ನಮ್ಮ ಸರ್ಕಾರ ಯಾವತ್ತೂ ಕೂಡ ಇವರ ನ್ಯಾಯಯುತವಾದ ಬೇಡಿಕೆಗಳೇನು ಅಂತ ಕಣ್ಣಗೊತ್ತಿ ಕೆಲಸ ಮಾಡಿಲ್ಲ. ಹೌದು, ಈಗ ನಾವು ಇಷ್ಟು ಬೇಸತ್ತು, ಇಷ್ಟು ವರ್ಷದಿಂದ ನಮಗೆ ಏನು ಸರಿಯಾದ ವ್ಯವಸ್ಥೆ ಇಲ್ಲ, ಸ್ಯಾಲ್ರಿ ಇಲ್ಲ. ಯಾವಾಗ ಬೇಕಾದ್ರೆ ಅವಾಗ ಸ್ಯಾಲ್ರಿ ಕೊಡೋಂಥ ವ್ಯವಸ್ಥೆ ಇದೆ. ಆದರೆ ನಮಗೆ ಇವತ್ತಿನ ಜೀವನ ನಡೆಸೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇರೋದ್ರಿಂದ ನಾವು ಮುಷ್ಕರ ಮಾಡಿದ್ದೀವಿ. ರಾಜ್ಯಾದ್ಯಂತ 6000 ಜನ ನಾವು 2.5 ತಿಂಗಳಿಂದ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಸರ್ಕಾರ ಯಾವುದೇ ಕೂಡ ಇದ್ರ ಕಡೆ ಗಮನ ಕೊಟ್ಟಿಲ್ಲ. ಇಡೀ ರಾಜ್ಯಾದ್ಯಂತ ದಾವಣಗೆರೆಯಲ್ಲಿ ಎಲ್ಲ ಬಂದಿದ್ದಾರೆ. ಹೆಚ್ಚು ಕಡಿಮೆ 5,000 to 6,000 ಜನನು ಬಂದಿದ್ದಾರೆ ಇಲ್ಲಿಗೆ. ಆದರೆ ಇವತ್ತು ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, ನಮಗೆ ಈ ಕಾನೂನು ಹೋರಾಟದಲ್ಲೂ ನಮಗೆ ಒಂದು ಸರ್ಕಾರಕ್ಕೆ ಅವಶ್ಯಕತೆ ಇದ್ದರೆ 1 ಬಾರಿ ವಿಶೇಷ ನೇಮಕಾತಿಯಲ್ಲಿ ತಗೊಳ್ಳಿ ಅಂತ ಕಾನೂನು ಹೋರಾಟದಲ್ಲೂ ಆಗಿದೆ. ತಿರ್ಗಾ ಕೋರ್ಟಲ್ಲೂ ನಮ್ಗೆ ಆದೇಶ ಇದೆ. ಯಾವುದೇ ಸಬು ಬೆಳೆದೇ ಇವರಿಗೆ 8 ವಾರಗಳಲ್ಲಿ ಇವ್ರನ್ನ ಸಕ್ರಮ ಮಾಡ್ಕೊಬೋದು ಅಂತ ಅವಕಾಶ ಇದೆ. ಇಲಾಖೆಯಲ್ಲೂ ಕೂಡ ಸುಮಾರು ಕಡತಗಳು ಇವತ್ತು ಪೆಂಡಿಂಗ್ ಇದೆ. ನಮ್ಮನ್ನು ಅವಶ್ಯಕತೆ ಇದ್ದಾಗ ತಗೊಳ್ಬೋದು ಅಂತ ಇದೆ. ಇವತ್ತು 11 ಲಕ್ಷಕ್ಕೂ ಹೆಚ್ಚು ಕಡತಗಳು ಇವತ್ತು ಬಾಕಿ ಇದೆ. ಯಾಕೆಂದರೆ ನಾವು ಈ ಮುಷ್ಕರಕ್ಕೆ ನಿಲ್ಲಿಸಿದಾಗಿಂದ, ಅಂದರೆ ನಮಗೆ ಸರ್ಕಾರದಲ್ಲಿ ನಮ್ಮ ಅವಶ್ಯಕತೆ ಇದೆ ಅಂತ ಅರ್ಥ ಆಯಿತು. ಆದರೆ ಸರ್ಕಾರ ಯಾಕೆ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನೋದು. ಇವತ್ತು ಇದರಲ್ಲಿ ನಮ್ಮಲ್ಲಿ 1,500 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಯಾವುದೇ ಭದ್ರತೆ ಇಲ್ಲ, ಒಂದು ಸರಿಯಾದ ಸಂಭಾವನೆ ವ್ಯವಸ್ಥೆ ಇಲ್ಲ. ನೀವು ತಿಂಗಳೆಲ್ಲ ಕೆಲಸ ಮಾಡಿದ್ರು 10,000 to 12,000 ರೂಪಾಯಿ ಬರ್ತಾ ಇದೆ. ಅದೇ ಗೌರ್ಮೆಂಟ್ ಸರ್ವೇರ್ ಏನು ಕೆಲಸ ಮಾಡ್ತಾರೋ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಲಕ್ಷಾಂತರ ರೂಪಾಯಿ ಕೆಲಸ, 60,000 to 1 ಲಕ್ಷದವರೆಗೂ ಸ್ಯಾಲ್ರಿ ಇದೆ. ನಾವು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ. ನಿಮ್ಮದು ಸಂಘರ್ಷ ಯಾವಾಗ ಮುಗಿಯುತ್ತೆ ಸರ್? ಇಲ್ಲ, ಅವರು ನಮ್ಮ ಬೇಡಿಕೆಗಳನ್ನ ಕೇಳಬೇಕಾಗತ್ತೆ. ಕೇಳದೇನೆ ಇವಾಗ ನಾವು ಇಷ್ಟು ಜನ ಸುಮ್ಮನೆ ಬಂದು ಕೇಳಿರಲ್ಲ. ಯಾಕೆಂದರೆ ನಮ್ಮ ಕಷ್ಟನ ನಾವು ಕೇಳ್ತಾ ಇದ್ದೀವಿ. ಆದರೆ ಯಾವುದು ಸ್ಪಂದಿಸ್ತಾ ಇಲ್ಲ. ವಿರುದ್ಧವಾಗಿ ನಮ್ಮ ಮೇಲೆ DDLRs ನಮ್ಮ ಲೈಸೆನ್ಸ್ನ ರದ್ದತಿ ಮಾಡ್ತಾ ಇದ್ದೀವಿ. 3 ದಿವಸದ ಹಿಂದೆ 300 ಜನಕ್ಕೆ ನಮ್ಮನ್ನು ಲೈಸೆನ್ಸ್ ರದ್ದತಿ ಮಾಡಿದ್ದಾರೆ, ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈ ಮುಖಾಂತರ ನಮ್ಗೆ ಹೇಳೋದಂದರೆ, ನಮ್ಮ ಮೂಲಭೂತ ಹಕ್ಕುಗಳನ್ನ ನಾವು ಕೇಳೋಕೆ ಓಡಾಡ್ತಾ ಇದ್ದೀವಿ. ನಮ್ಮ ಕಷ್ಟ ನಾವು ಸರ್ಕಾರದ ಮಟ್ಟಕ್ಕೆ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ವಿ. ಆದರೆ ಸೆಂಟ್ರಲ್ ನಮ್ಮನ್ನು ಎದುರಿಸಿ ಬೆದರಿಸಿ ಮಾಡಿಸೋಂಥ ಕೆಲಸ ಇದು ಜೀತ ಪದ್ಧತಿಗೆ ಒಳಪಡಿಸೋ ಥರ ಆಗ್ತಾಯಿದೆ. ಆದರೆ ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಏನು ಅಂತ ನಮ್ಮ ಕಡೆ ಗಮನ ಕೊಡಬೇಕು. ಕಾಡಂಚಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ನಮ್ಗೆ ಯಾವುದೇ ಭದ್ರತೆ ಇಲ್ಲ. ಮಕ್ಕಳು ವಿದ್ಯಾಭ್ಯಾಸಗಳು ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಆದ್ದರಿಂದ ದಯವಿಟ್ಟು ಈ ಮುಖಾಂತರ ಮಾಧ್ಯಮಗಳ ಮುಖಾಂತರ ಈ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಪರವಾನಗಿ ಭೂಮಾಪಕರನ್ನು ನೀವು ದಿಟ್ಟಿಸಿ ನೋಡಿ, ಅವ್ರ ಕಷ್ಟ ಸುಖ ಏನಂತ ನೋಡಿ. ನಾವು ಯಾವುದೇ ಕೆಲಸ ಆಗಲಿ, ಇವತ್ತು ನಮ್ಮಲ್ಲಿ ಇರೋಂಥವ್ರು ಎಲ್ಲ ಎಜುಕೇಟೆಡೇ ಇದ್ದಾರೆ. ಯಾರು ಇಂಜಿನಿಯರ್ಸು, BE ಎಲ್ಲ ಥರ ಇದ್ದಾರೆ. ಇವತ್ತೇನು ನಮ್ಮ ಕಂದಾಯ ಸಚಿವರು ಡಿಜಿಟಲೈಸೇಷನು, ಹೊಸ ಅಧ್ಯಯನ ಏನು ನಮಗೆ ಕಂದಾಯ ಇಲಾಖೆಯಲ್ಲಿ ಏನು ಬದಲಾವಣೆ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಟ್ರೈನಿಂಗ್ ಇಲ್ದಿದ್ರು ನಾವೇ ತಿಳ್ಕೊಂಡು ಅವರ ಪ್ರಾಜೆಕ್ಟ್ಗಳನ್ನ ಸಕ್ಸಸ್ ಮಾಡಿಕೊಟ್ಟಿದ್ದೀವಿ. ಆದರೂ ಕೂಡ ನಮಗೆ ನಮ್ಮ ಭದ್ರತೆ ಏನು, ನಮಗೆ ಮೂಲಭೂತ ಅವಶ್ಯಕತೆ ಏನು ಅಂತ ತಿಳ್ಕೊಳ್ಳೋಂಥ ಒಂದು ವಿಚಾರ ಮಾಡಿಲ್ಲ. ದಯವಿಟ್ಟು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮನ್ನು ಒಂದ್ಸರಿ ದಿಟ್ಟಿಸಿ ನೋಡಿ. ನಾವು ರೈತರು ಏನು ನಮ್ಮನ್ನು ಸಾಕ್ತಾ ಇದ್ದಾರೆ ಅಷ್ಟೇ. ಸರ್ಕಾರ ಯಾವುದೇ ನಮಗೆ ನಿಮ್ಮ ಕಡೆಯಿಂದ ಒಂದು ಪ್ರಯೋಜನ ಆಗಿಲ್ಲ.
ಸರ್ಕಾರನೂ ಒಂದು ಸ್ವಲ್ಪ ಮನ್ಸು ಮಾಡ್ರೆ ನಾವು ಸಮಾಜದಲ್ಲಿ ಒಂದು ಗೌರವಯುತವಾಗಿ ಬದುಕ್ತೀವಿ, ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಕೊಂಡು ಈ ಮಟ್ಟಲ್ಲಿ ನಾವು ಒಂದೆರಡು ಮಾತು ಕೇಳ್ತೀನಿ. ಹೌದೌದು, ನಮಗೂ ನೋವಿದೆ. ಇವತ್ತು ನಮಗೆ ಅವರು ನಾವು ಅವ್ರಿಗೆ ಕ್ಷಮೆ ಕೇಳಬೇಕಾಗುತ್ತೆ ರೈತರಿಗೆ. ನಮ್ಮಿಂದ ಏನು ನಿಮಗೆ ತೊಂದರೆ ಆಗಿದೆ ಅನ್ನೋದು ನಮಗೇನೇ ನೋವಾಗ್ತಿದೆ, ಆದರೆ ಯಾಕೆ ಸರ್ಕಾರ ಗಮನ ಕೊಡ್ತಾ ಇಲ್ಲ? ಇವತ್ತು ನಮ್ಮ ಮಟ್ಟೆ ಅವ್ರು ನೋಡ್ತಾ ಇದ್ದಾರೆ, ಇವತ್ತು ನಮಗೆ ಸಪೋರ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಕಷ್ಟ ಇದ್ರು ನಮಗೆ ಸಪೋರ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಯಾರು ಶ್ರೀಮಂತರ ಮಕ್ಕಳಲ್ಲ, ಎಲ್ಲ ರೈತರ ಮಕ್ಕಳೇ. ರೈತರ ಕಷ್ಟ ಏನು ಅಂತ ಗೊತ್ತಾಗಿದೆ, ರೈತರ ಸಮಸ್ಯೆಯನ್ನು ನಾವು ಇಷ್ಟು ದಿನ ಏನಕ್ಕೆ ಅಂತ ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಮೂಲಭೂತ ಸೌಕರ್ಯಗಳು ಸಿಗದೇ ಇರೋದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. ಇದರಿಂದ ಸರ್ಕಾರ ಗಮನ ಕೊಡಬೇಕು ರೈತರ ಕಡೆ ಅಂತ ನಾನು ಹೇಳ್ತೀನಿ. ಏಕೆ ಇವತ್ತು ಅವ್ರು ಎಂತೆಂಥ ಪರಿಸ್ಥಿತಿಲಿ ಇದ್ದಾರೆ ಅಂತ ನಾವು ಕಣ್ಮುಂದೆ ನೋಡಿದ್ದೀವಿ. ಇದನ್ನು ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಕಡೆ ನಮ್ಮ ಕಡೆದ ಒಂದು ನೋವಿದೆ, ಅದ್ ಕಡೆ ರೈತರದ್ದು ನೋವಿದೆ. ಇದನ್ನು ಸರ್ಕಾರ ಅರ್ಥ ಮಾಡ್ಕೊಬೇಕು. ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ದಾನೆ ಈ ಇಬ್ಬರು ಕಡೆನೂ ಏನು ನೋಡ್ದಾನೆ ಇರೋದು ಒಂದು ಆಶ್ಚರ್ಯಕರ ವಿಷಯನೇ ಅಂತ ಅನ್ನಿಸ್ತದೆ ನನಗೆ. ನನ್ನ ಹೆಸರು ತಿರುಮಲೇಗೌಡ ಅಂತ, ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಫಿಕರ ರಾಜ್ಯಾಧ್ಯಕ್ಷ.